ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷಿ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷಿ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷಿ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷಿ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷಿ ಅಲ್ವಾ?
ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷ್ಯ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷ್ಯ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷ್ಯ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಲೋಕಾಯುಕ್ತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆ ಸಾಕ್ಷ್ಯ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೀಗ ಕೇಳ್ತಾ ಇದ್ದೀವಿ. ಈಗೊಂದು ಬ್ರೇಕ್. ಏನು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ನಡೆದಿದೆ ವೀಕ್ಷಕರೇ, ನಡೆದಿದೆ ನಡೆದಿದೆ ನಡೆದಿದೆ. ಈ 14 ಸೈಟಲ್ಲಿ ಅಕ್ರಮ ಆಗಿದೆಯಾ? ಆಗಿದೆ. ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನ ಪತ್ನಿಯ ಪಾತ್ರ ಇಲ್ಲ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇಲ್ಲ, ಉಳಿದವರೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? 1000 ಪುಟದ ಸಾಕ್ಷ್ಯ ನೀಡಿದ್ದ ರಿಪಬ್ಲಿಕ್ ನಾವೇ ಕೊಟ್ಟಿದ್ವಿ. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಕೇಳಿದ್ವಿ. ಅದು ಯಾರು ಮಾಡಿದ್ದಾಗಿದ್ರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಸೈಟ್ ವಾಪಸ್ ನೀಡಿದ್ದು ಸಾಕ್ಷ್ಯನಾಶ ಅಲ್ವಾ ಅಂತ ಕೇಳಿದ್ವಿ. ಸೈಟ್ ವಾಪಸ್ ನೀಡಿದ ಸಾಕ್ಷ್ಯ ಅಲ್ವಾ? ಸಿದ್ದರಾಮಯ್ಯ ಸೈಟ್ ವಾಪಸ್ ನೀಡಿದ್ದು